ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಮಕುಮಾರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನ ಆದಮೇಲೆ ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿವಾಗ ನಮ್ಮ ಜಮೀನ್ ಹತ್ರ ಬಂದಿದ್ದೀನಿ. ನೋಡಿ, ನಮ್ಮ ಜಮೀನಲ್ಲಿ ಯಾವ ಥರ ನಾವು ಅಡಿಕೆ ಸಸಿ ಹಾಕಿದ್ದೀವಿ. ತೆಂಗು ಇದೆ, ಅದ್ರ ಜೊತೆಗೂ ನಾವು ಅಡಿಕೆ ಸಸಿ ಯಾವ ಥರ ಹಾಕಿದ್ದೀವಿ. ಸೊ ಅಡಿಕೆ ಸಸಿಗೆ ನಾವು ಯಾವ ಥರ ನೀರು ಬಿಡ್ತೀವಿ, ಡ್ರಿಪ್ ಯಾವ ಥರ ಮಾಡಿಸಿದ್ದೀವಿ ಅಂತ ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮತ್ತಷ್ಟು ವಿಡಿಯೋಗಳು ಬರ್ತಾ ಇದೆ, ಅವನ್ನೆಲ್ಲ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಇಲ್ಲಿ ನಾವು ಅಡಿಕೆ ಸುಸಿ ಹಾಕಿದ್ದೀವಿ. ಸೊ ತೆಂಗು ಹಾಕಿದ್ದೀವಿ. ಒಂದು ತೆಂಗಿಂದ ಇನ್ನೊಂದು ತೆಂಗಿಗೆ 30 ಅಡಿ ಗ್ಯಾಪ್ ಇದೆ. ಸೊ ಅದ್ರ ಮಧ್ಯೆ ಅಡಿಕೆ ಸುಸಿ ಹಾಕಿ, ಅದ್ರ ಪಕ್ಕ ಈ ಕಡೆನೂ ಗ್ಯಾಪ್ ಇದೆ, ಅಲ್ಲಿ ಎರಡೆರಡು ಅಡಿಕೆ ಸುಸಿ ಹಾಕಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ನಾವು ಗೇಟ್ ವಾಲ್ ಮೂಲಕ ಅಂದರೆ ಅಂಡರ್ಗ್ರೌಂಡ್ ಡ್ರಿಪ್ ಮಾಡಿದ್ದೀವಿ. ಒಂದೊಂದು ಅಡಿಕೆ ಸಸಿಗೆ 2 ಅಡಿ ಇಷ್ಟುದ್ದ PVC ಪೈಪ್ ಬರ್ತಾವಲ್ಲ, ಸೊ ಆ ಥರ 2 ಅಡಿ ಡ್ರಿಪ್ ಹಾಕಿದ್ದೀವಿ. ಅದೆಲ್ಲ ನಮ್ಗೆ ನಿಮಗೆ ಇದ್ರ ಬಗ್ಗೆ ಪ್ರೋಸೆಸ್ ನಿಮಗೆ ಗೊತ್ತಾಗಬೇಕು ಅಂದರೆ ಕನ್ನಡಿ ಕುಮಾರಸ್ವಾಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಕ್ಕೆ ನೀವು ಆ ವಿಡಿಯೋ ನೋಡಿದ್ರೆ ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಥರ ಮಾಡಿದ್ದೀವಿ ಅಂತ. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ನೋಡ್ಬೋದು. ಅಂಡರ್ಗ್ರೌಂಡ್ ಡ್ರಿಪ್ ಮಾಡಿದ್ದೀವಿ. ಒಂದೊಂದು ಅಡಿಕೆ ಸಸಿ ಹತ್ರ ಒಂದೊಂದು ಪೈಪ್ ಇದೆ. ಅದಕ್ಕೆ ನಾವು ಮೇಲ್ಗಡೆ ಕ್ಯಾಪ್ ಬರುತ್ತೆ, ಸಣ್ಣ ಜಾಸ್ತಿ ನೀರು ಅಟ್ ಎ ಟೈಮ್ ಹೋಗುತ್ತೆ ಅಂತ ಅನ್ನೋದಾದರೆ ಸಣ್ಣ ಮೇಲ್ಗಡೆ ಕ್ಯಾಪ್ ಬರುತ್ತೆ, ಅದರಲ್ಲಿ ಒಂದೇ ಒಂದು ಹೋಲ್ ಇರುತ್ತೆ, ಅದ್ರ ಮುಖಾಂತರ ನೀರು ಬೀಳುತ್ತೆ, ಅಡಿಕೆ ಸಸಿ ಫಿಲ್ ಆಗುತ್ತೆ. ನಾವು ಜಸ್ಟ್ ಗೇಟ್ ವಾಲ್ ತಿರ್ಸ್ಕೊಂಡ್ರೆ ಸಾಕು, ಎಲ್ಲ ಕಡೆ ಹೋಗುತ್ತೆ. ಅಂದರೆ 1 ಎಕರೆ 10 ಗುಂಟೆ ಇದೆಯಲ್ಲ, ಇದ್ರ ಹತ್ರ ನಾವು 3-4 ಗೇಟ್ ವಾಲ್ ಇಟ್ಟಿದ್ದೀವಿ. ಸೊ ಅಟ್ ಎ ಟೈಮ್ ಎಲ್ಲ ಫಿಲ್ ಆಗೋಕ್ಕಾಗಲ್ಲ, ಅರ್ಧ ಆಗುತ್ತೆ. ಯಾಕೆ ಈ ಥರ ಮಾಡ್ಕೊಂಡಿದ್ದೀವಿ ಅಂತಂದರೆ, ಸೊ ನಾವು ಎಲ್ಲೋ ಬೇರೆ ಕಡೆ ಜಾಬ್ ಮಾಡ್ತಾ ಇರ್ತೀವಿ, ಊರಲ್ಲಿ ಜಮೀನು ಇರುತ್ತೆ, ನಾವು ಫ್ಯೂಚರಿಗೆ ಊರಿಗೆ ಬರಬೇಕು. ಸೊ ಸಡನ್ನಾಗಿ ನಾವು ಬಂದು ಎಷ್ಟೋ ದುಡ್ಡು ಇಟ್ಕೊಂಡು ಬಂದರೂ ನಾವು ಸಡನ್ನಾಗಿ ಮಾಡ್ತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಒಂದೊಂದು ದಿನವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಇಲ್ಲಿದ್ದಾಗಲೇ ಸ್ವಲ್ಪ ಅಮೌಂಟ್ ನಾವು ದುಡಿತಾ ಇದ್ದೀವಿ ಅಂದಾಗಲೇ ಇಲ್ಲಿ ಊರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಫ್ಯೂಚರಿಗೆ ಬಂದಾಗ ಇಲ್ಲಿ ಇನ್ವೆಸ್ಟ್ ಮಾಡಿರ್ತೀವಲ್ಲ, ಈ 5-10 ಇಯರ್ಸ್ ಆದಮೇಲೆ ಅಡಿಕೆ ಬರುತ್ತೆ. ಸೊ ಅವಾಗ ನಾವು ಬಂದು ಊರಲ್ಲಿ ಮಾಡ್ಕೊಳಕ್ಕೆ ಸರಿ ಆಗುತ್ತೆ. ಆಮೇಲೆ ನಾವು ಇರಲ್ಲ, ಸೊ ನೀವು ಅಷ್ಟೇ ಎಲ್ಲೋ ಬೇರೆ ಕಡೆ ಇರ್ತೀರಾ, ನಿಮಗೆ ಡೈಲಿ ನೀರು ಬಿಡೋಕ್ಕಾಗಲ್ಲ ಅಂತ ಅಂದರೆ ಸೊ ಈ ಥರ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ಜಸ್ಟ್ ಹೋಗಿ ಯಾರಾದರೂ ಗೇಟ್ ವಾಲ್ ಆನ್ ಮಾಡಿದ್ರೆ ನೀವು ಫಿಲ್ ಆಗುತ್ತೆ. ಆಮೇಲೆ ಅದು ಮಧ್ಯೆ ಹತ್ರ ಏನಾದ್ರು ಪ್ರೆಷರ್ ಜಾಸ್ತಿ ಆಗಿ ಅದು ಹೊಡ್ಕೊಂಡ್ರೆ ಅದು ಫಿಲ್ ಮಾಡ್ತಾ ಹೋಗ್ಬೇಕು, ಅದೊಂದು ಕಾಂಪ್ಲಿಕೇಶನ್ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಇರಲ್ಲ. ಸೊ ನೋಡಿ ಯಾವ ಥರ ನೀರೆಲ್ಲ ಫಿಲ್ ಆಗ್ತಾ ಇದೆ, ಅಡಿಕೆ ಸಸಿಗೆ ಯಾವ ಥರ ಹೋಗ್ತಾ ಇದೆ ಅಂತ ಎಲ್ಲ ನೋಡ್ಬೋದು. ಸೊ ಆಮೇಲೆ ಇದ್ರ ಮಧ್ಯೆನೂ ಬಾಳೆನೂ ಹಾಕ್ಬೋದು, ಆ ಅಡಿಕೆ ಸಸಿ ಜೊತೆಗೆ ಬಾಳೆನೂ ಹಾಕಿ ಅದು ಚೆನ್ನಾಗಿರುತ್ತೆ. ಸೊ ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಅನ್ನೋದೆಲ್ಲ ನಾನು ಹೇಳೋದ್ನಲ್ಲ, ಕನ್ನಡಿ ಕುಮಾರಸ್ವಾಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ ಅಂತ, ಅದನ್ನು ನನಗೆ ಅದ್ರ ಅಷ್ಟಾಗಿ ಇದೆಯಲ್ಲ. ಸೊ ನಮ್ಮ ಜಮೀನಿದು ಈ ಥರ ನಾವು ಅಡಿಕೆ ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಇದಕ್ಕೆ ಈ ಥರ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಸೊ ನೀರು ಈ ಥರ ಬಿಡ್ತಾ ಇದ್ದೀವಿ ಅಂತ ನಾನು ಹೇಳ್ಬೋದು ಅಷ್ಟೇ. ಆದರೆ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕನ್ನಡಿ ಕುಮಾರಸ್ವಾಮಿ ಯೂಟ್ಯೂಬ್ ಚಾನಲ್ ನೋಡಿ. ನಿಮ್ಗೆ ತುಂಬ ಜನ ಫಾರ್ಮರ್ ಇರ್ತೀರಾ, ಸೊ ಎಲ್ಲರೂ ಗೌರ್ಮೆಂಟ್ ಜಾಬೇ ತೊಗೊಳಕ್ಕಾಗಲ್ಲ, ಜಮೀನು ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಅವರೆಲ್ಲ ಈ ಥರ ಮಾಡ್ಕೋಬೋದು.